ಇವತ್ತು ನಮ್ಮ ಕರ್ನಾಟಕದ ಕಾನ್ಸಿರಾಮ ಅಂತಾನೆ ಹೇಳ್ತೀನಿ ನಾನು, ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಿಜವಾಗ್ಲೂ ಕರ್ನಾಟಕದ ಕಾನ್ಸಿರಾಮ ಇವತ್ತು ನೀವು ನಮ್ಮೆಲ್ಲ ಧ್ವನಿಯಾಗಿದ್ದೀರಿ. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಒಳ್ಳೆ ಹೋರಾಟ ಪ್ರಾರಂಭಿಸಿದ್ರೆ ನಿಮ್ಮ ಜೊತೆ ನಾವಲ್ಲ, ಏನ್ ನೀಡಬೇಕು ಹೇಳಿದ್ರೆ ನಮ್ಮ ಜನಾಂಗ ಕೂಡ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳ್ತಾ ಬರ್ತೀವಿ ಅಣ್ಣ. ಅದನ್ನ ಆಫರ್ ಹೊಡೆದ್ರೆ ಅವ್ರ ನಂಬರ್ ಬರ್ತದೆ, ಅವರ ನಂಬರ್ ಬೇಕಿದ್ರೆ ಈಗಲೂ ಕೂಡ ಅನೌನ್ಸ್ ಮಾಡ್ತೀವಿ. ಅವ್ರ ನಂಬರನ್ನು ದಯಮಾಡಿ ಅವ್ರಿಗೆ ಇವತ್ತು ನಾಳೆ ಅವರು ಕಳಿಸಿದ್ರೆ 25ನೇ ತಾರೀಕಿನ ನಮ್ಮ ಮನವಿ ಪತ್ರ ಬಹಳ ಸಮಗ್ರವಾಗಿರ್ತದೆ. ಸರ್ಕಾರ. ನನ್ನ ಹೆಸರು ಎನ್.ಜಿ. ಸೋಮಶಂಕರ್, ನಿವೃತ್ತ ಉಪನ್ಯಾಸಕರು, ಶ್ರೀ ವೀರಭದ್ರೇಂದ್ರ ಸ್ವಾಮಿ ವೃದ್ಧಾಶ್ರಮದ ಅಧ್ಯಕ್ಷರು. ನಾನು ಮಾತಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ಅತಿಥಿ ವರ್ಗದವರೇ, ಮಕ್ಕಳಿಂದ ನಾವು ಬಹಳ ತಾಳ್ಮೆಯಿಂದ ಇದ್ದೀವಿ. ತುಂಬಾ ಸಂತೋಷ. ತಾಳಿದವನು ಮನುಷ್ಯರಾಗಿರ್ತಕ್ಕಂಥ ಅಂಬೇಡ್ಕರ್ ಭಾಷೆಗಳು ತಾಳಿದವನು ಪವಾಡಿಯಾಗಬೇಕು. ಏನು ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟರಮಣನ್ ಅವರ ನೇತೃತ್ವದಲ್ಲಿ ಏನು ಇವತ್ತು SC ST TSP ತುಂಬ ಹಣವನ್ನು ದುರುಪಯೋಗ ಮಾಡಿರುವ ರಾಜ್ಯ ಸರ್ಕಾರದ ಮೂರು ಪಕ್ಷದ ಮಂತ್ರಿಗಳಿಗೆ ದುರುಪಯೋಗಪಡಿಸಿರುವಂತ ಈ ರಾಜ್ಯ ಸರ್ಕಾರಕ್ಕೆ ಒಂದು ಚಾಟಿ ಬೀಸಬೇಕು ಅಂತ ಈ ಸಭೆಗೆ, ಈ ಪತ್ರಕರ್ತರ ಒಂದು ಸಭೆಗೆ ಆಗಮಿಸಿರುವ ಎಲ್ಲ ದಲಿತ ಸಂಘಟನೆ ಒಕ್ಕೂಟದ ರಾಜ್ಯ ನಾಯಕರಿಗೆ ನೀವು ಒಂದನ್ನು ತಿಳಿಸುತ್ತಾ, ಹಾಗೂ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗೌರವರಿಗೆ ನೀವು ಒಂದನ್ನು ತಿಳಿಸುತ್ತಾ, ಪತ್ರಕರ್ತರಿಗೆ ನೀವು ಒಂದನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಈಗ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಮುಕ್ತಾಯ ಮಾಡೋಣ. ಪ್ರಸ್ತುತ ಒಕ್ಕೂಟದ ರಾಜ್ಯ ಮಟ್ಟದ ಸುಮಾರು 20 ಸಂಘಟನೆಗಳ ರಾಜ್ಯ ಮುಖಂಡರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದೇವೆ. ವಿಶೇಷವಾಗಿ ಎನ್ ಮೂರ್ತಿ ದಲಿತ ಚಳವಳಿಯ ಆರಂಭದ ದಿನಗಳಿಂದಲೂ ಕೂಡ ಹೋರಾಟದಲ್ಲೇ ಮುಂದುವರಿಸಿಕೊಂಡು ಬಂದು ಇವತ್ತು ತಮ್ಮ ಚಳವಳಿಯ ಹಿರಿತನದ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಹಾಗೇನೆ ದಲಿತ ಕ್ರಿಯಾ ಸಮಿತಿಯ ಆರಂಭದಿಂದಲೂ ಜೊತೆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಭೀಮರಾಜು, ಹಾಗೇನೆ ಅನೇಕ ಮುಖಂಡರು ಇವತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಬಹಳ ಗಂಭೀರವಾಗಿರ್ತಕ್ಕಂಥ ಹೋರಾಟ ಇದು. ರಾಜ್ಯ ಸರ್ಕಾರ ದಲಿತ ಜನಾಂಗಗಳನ್ನ ಆರ್ಥಿಕವಾಗಿ ಹೇಗೆ ತುಳಿತಾ ಇದೆ ಅನ್ನೋದಕ್ಕೆ ಈ ಹೋರಾಟದ ರೂಪುರೇಷೆಗಳು ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನೆಲ್ಲ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. 2013ರಲ್ಲಿ ಜಾರಿಗೆ ಬಂದಂತ SCP TSP ಯೋಜನೆ ಕಾಯ್ದೆ ಏನಿದೆ, 2014ರಿಂದ 26ರವರೆಗೂ ಅದರ ಅನುಷ್ಠಾನದ ಆಯಾಮಗಳೇನಿದಾವೆ, ಆ ಎಲ್ಲ ಆಯಾಮಗಳಲ್ಲೂ ಕೂಡ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಕೋಟಿ ದಲಿತರ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿ ಇವತ್ತು ದಲಿತರಿಗೆ ದ್ರೋಹ ಬಗೆತಕ್ಕಂಥ ಒಂದು ಕರ್ನಾಟಕ ಸರ್ಕಾರ, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS, 3 ಪಕ್ಷಗಳ ಆಡಳಿತದಲ್ಲಿ ಇದು ನಡೆದಿದೆ. ಇದಕ್ಕಾಗಿ ದಲಿತ ಸಂಘಟನೆ, ಎಲ್ಲಾ ದಲಿತ ಸಂಘಟನೆಗಳು ಎಚ್ಚೆತ್ಕೋಬೇಕು ಇವತ್ತು. ಯಾಕಂತ ಹೇಳಿದ್ರೆ ನಿಮಗೆ ಎಲ್ಲಾ ರೀತಿಯಲ್ಲೂ ದಬ್ಬಾಳಿಕೆ ನಡೀತಾ ಇದೆ, ಆದರೆ ಆರ್ಥಿಕವಾದಂಥ ದಬ್ಬಾಳಿಕೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ದಬ್ಬಾಳಿಕೆ ಮತ್ತೊಂದಿಲ್ಲ. ಈ ಕಾರಣಕ್ಕಾಗಿ ಇಡೀ ದೇಶದಲ್ಲಿ ಈ ವಿಶೇಷ ಕಾಯ್ದೆ ಜಾರಿ ಆದಾಗಲಿಂದಲೂ ಕೂಡ ದಲಿತ ಸಂಘಟನೆಗಳ ಮುಖಂಡರು ದನಿ ಎತ್ತಿ ಮಾತಾಡ್ತಾ ಇದ್ದಾರೆ. ಆದರೆ ಆ ದನಿಗೆ ಬೆಲೆ ಇಲ್ಲದಂತೆ ರಾಜ್ಯ ಸರ್ಕಾರಗಳ, ವಿಶೇಷವಾಗಿ ಆರ್ಥಿಕ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯನ್ನ ಹಿಂದಕ್ಕೆ ತಾನು ಮುಂಚೂಣಿಯಲ್ಲಿ ಬಂದು ದಲಿತರಿಗೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರೋದನ್ನ ತೀವ್ರ ಖಂಡಿಸೋದು ಅಷ್ಟೇ ಅಲ್ಲ, ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥ ಹಣ, ಎನ್ ಮೂರ್ತಿ ಅವರು ಅದರ ಬಗ್ಗೆ ಮಾತಾಡ್ತಾರೆ, ಎಷ್ಟು ಹಣ ಬಳಸಿದಾರೋ ಆ ಹಿಂಬಾಕಿಯನ್ನ ಮತ್ತೆ ಮುಂದಿನ ಬಜೆಟ್ ಅಲ್ಲಿ ನಮಗೆ ವಾಪಸ್ ಕೊಡಬೇಕು ಈ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟದ ಸ್ವರೂಪ ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲಾ ಶಾಸಕರನ್ನ ಕಾಡ್ತಕ್ಕಂಥ ಒಂದು ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಡಾಕ್ಟರ್ ವೆಂಕಟಸ್ವಾಮಿ, ದಲಿತ ಸಂಘಟನೆಗಳ ಒಕ್ಕೂಟ ಅಧ್ಯಕ್ಷರು. 25ನೇ ತಾರೀಕು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸತ್ಯಾಗ್ರಹದಲ್ಲಿ 50ಕ್ಕೂ ಹೆಚ್ಚು
ದಲಿತ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಜನರು ಭಾಗವಹಿಸ್ತಾರೆ. ಏನು ರಾಜ್ಯದಲ್ಲಿ ಏಕಗವಾಕ್ಷಿ ಯೋಜನೆಯನ್ನು ಜಾರಿ ಮಾಡಬೇಕು, SC SP TSP ಹಣ, ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಕೊಟ್ಟಂತ ಹಣ 37 ಇಲಾಖೆಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆಲ್ಲ ಹಣ ಹೋಗ್ತಾ ಇದೆ. ಎಲ್ಲ ಕಡೆನೂ ಕೂಡ ದುರುಪಯೋಗ ಆಗಿದೆ. ಅಂದ್ರೆ ಕಾಯ್ದೆ ಬಂದು SC SP TSP ಕಾಯ್ದೆ 2013-14 ಜಾರಿಗೆ ಬಂತು. ಇವತ್ತಿನವರೆಗೆ 2025-26 ಹೊತ್ತಿಗೆ ಅಲೋಕೇಶನ್ ಮಾಡಿದಂಥ ಹಣ, ರಾಜ್ಯ ಸರ್ಕಾರ ನಿಗದಿ ಮಾಡಿದಂಥ ಹಣ 12 ವರ್ಷದಲ್ಲಿ ಸರಿಸುಮಾರು 12,95,575 ಲಕ್ಷ ಕೋಟಿ. ಅದರಲ್ಲಿ ದುರುಪಯೋಗ ಮಾಡಿದಂಥ ಹಣ 2,45,000 ಸುಮಾರು 500 ಕೋಟಿ. ಅಂದರೆ ಸುಮಾರು 3 ಲಕ್ಷ ಕೋಟಿ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸರಿಸುಮಾರು 13 ಲಕ್ಷ ಕೋಟಿ ಅಲೋಕೇಶನ್ ನಿಗದಿ ಮಾಡಿದಂಥ ಹಣ. ಅಂದ್ರೆ ಪರಿಶಿಷ್ಟ ಜಾತಿಯವರ ಹಣವನ್ನ 5 ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ. ರಸ್ತೆಗಳಿಗೆ, ಮೇಲ್ಸೇತುವೆಗಳಿಗೆ, ಡ್ಯಾಮ್ಗಳಿಗೆ ಉಪಯೋಗವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಸರಿಸುಮಾರು 25,500 ಕೋಟಿ ಹಣವನ್ನ ತಮ್ಮ ಆಡಳಿತ ಅವಧಿಯಲ್ಲಿ 5 ಗ್ಯಾರಂಟಿಗಳಿಗೆ ಹಣವನ್ನ ಹಾಕಿ ಬಹಳ ಮೋಸ ಮಾಡಿದ್ದಾರೆ. ಆದ್ದರಿಂದ ನಾವು ಒತ್ತಾಯ ಮಾಡೋದಿಲ್ಲಿ, ನೀವು 37 ಇಲಾಖೆಗಳಿಗೆ ಏನು ಹಣವನ್ನು ಹಂಚಿಕೆ ಮಾಡಿ ಅಲ್ಲಿದ್ದು ಎಲ್ಲ ಇಲಾಖೆಯಲ್ಲೂ ದುರುಪಯೋಗ ಆಗ್ತಾ ಇದೆ. ಪರಿಶಿಷ್ಟ ಜಾತಿಯವರಿಗೆ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ಮೀಸಲಾತಿ ಇಲ್ಲ. ಅಲ್ಲಿ ಆರೋಗ್ಯ ಇಲಾಖೆಗೆ ನೀವು ಹಣ ಕಳಿಸ್ತೀರಿ, ಅಲ್ಲಿ ಏನು ಉಪಯೋಗ? ಅಲ್ಲಿ ಯಾರು SC STಗೆ ಎಲ್ಲಿ ಉಪಯೋಗ ಆಗಿದೆ? ಈ ಥರದ ಒಂದು ಹಣ ದುರುಪಯೋಗ ಆಗೋಂಥದ್ದು ನಿಲ್ಲಿಸೋದಕ್ಕೆ ಪ್ರತ್ಯೇಕ ನಿರ್ದೇಶನಾಲಯವನ್ನ ಮಹಾರಾಷ್ಟ್ರದ ಮಾದರಿಯಲ್ಲಿ ಮಾಡಬೇಕು ಅಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನಾವು ದಲಿತ ಸಂಘಟನೆಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ದಲಿತ ಸಂಘಟನೆಗಳಿಂದ 15 ಜನ ಮಹಾರಾಷ್ಟ್ರ ಮಧ್ಯಪ್ರದೇಶಕ್ಕೆ ಕಳಿಸ್ಕೊಟ್ಟಿದ್ರು. ವೆಂಕಟಸ್ವಾಮಿ ಸರ್, ನಾವು ಎಲ್ಲಾನು ಕೂಡ ಆಯೋಗದಲ್ಲಿ ಇದ್ವಿ. ಆ ಒಂದು ನಿಯೋಗದಲ್ಲಿ ನಾವೆಲ್ಲ ಅಧ್ಯಯನ ಮಾಡ್ಕೊಂಬಂದು ಸರ್ಕಾರಕ್ಕೆ ವರದಿಯನ್ನ ಕೊಟ್ವಿ. ಏನು ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶ ಸರ್ಕಾರ ಏನು ಪರಿಶಿಷ್ಟ ಜಾತಿಯವರಿಗೆ ಯಾವ ರೀತಿ ನೆರವು ಕೊಡ್ತಾ ಇದೆ ಅಂತ ಅದನ್ನ ಜಾರಿ ಮಾಡಲೇ ಇಲ್ಲ ಅವರು. ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ. ಅದನ್ನ ಪ್ರತ್ಯೇಕ ನಿರ್ದೇಶನಾಲಯವನ್ನ ಮಾಡಿ ಈ ಪರಿಶಿಷ್ಟ ಜಾತಿಯವರನ್ನು ಸಮರ್ಪಕವಾಗಿ ಅವರ ಅಭಿವೃದ್ಧಿಗೆ ಬಳಸಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಜೊತೆಗೆ SC ST ನಲ್ಲಿ 53 ಜನ ಶಾಸಕರಿದ್ದಾರೆ. 53 ಜನ ಶಾಸಕರು ಪರಿಶಿಷ್ಟ ಜಾತಿಯವರ ದೌರ್ಜನ್ಯಕ್ಕೆ, ಕೊಲೆಗೆ, ಮಹಿಳೆಯರ ಅತ್ಯಾಚಾರಕ್ಕೆ ಅಥವಾ SC ST ಹಣ ದುರುಪಯೋಗದ ಬಗ್ಗೆ ಇದುವರೆಗೂ ಚಕಾರ ಎತ್ತಿಲ್ಲ. ಕೂಡಲೇ ನೀವು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದೀರಾ ಅನ್ನೋ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ನಾವು ಸರ್ಕಾರದಲ್ಲಿ ಮನವಿ ಮಾಡೋದೇನೆಂದ್ರೆ, ಈಗ ಕಾಯ್ದೆ ಬಂದ ಮೇಲೆ SC SP TSP ಕಾಯ್ದೆ ಬಂದ ಮೇಲೆ ಎಷ್ಟು ಹಣ ಉಪಯೋಗ ಆಗಿದೆ ಅನ್ನೋದನ್ನು ಮೌಲ್ಯಮಾಪನ ಮಾಡಿ, ಎಷ್ಟು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋದನ್ನ ಜನದ ಮುಂದೆ ಶ್ವೇತಪತ್ರ ಹೊರಡಿಸಿ ಅಂತೇಳಿ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಮತ್ತೆ ಪರಿಶಿಷ್ಟ ಜಾತಿಯ ಹಣವನ್ನ ಯಾವುದೇ ಕಾರಣಕ್ಕೂ ಬೇರೆ ಅನ್ಯ ಯೋಜನೆಗೆ ಬಳಸಬಾರದು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಅದು ಬಳಸಿದ್ರೆ ಜೈಲಿಗೆ ಹಾಕ್ಬೇಕು ಅಂತ ಕಾಯ್ದೆ ಹೇಳ್ತಾ ಇದೆ. ಅಂದ್ರೆ 3 ಸರ್ಕಾರಗಳು, ಜನತಾದಳ, BJP, ಕಾಂಗ್ರೆಸ್ 3 ಜನರು ಕೂಡ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿರವರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಎಲ್ಲರೂ ದುರುಪಯೋಗ ಮಾಡ್ಕೊಂಡಿದ್ರು. ಕೋವಿಡ್ ಸಂದರ್ಭದಲ್ಲಿ 2019ರಲ್ಲಿ ಕಾರಜೋಳರವರೇ ನೇರವಾಗಿ ಹೇಳಿದ್ರು ಪತ್ರಿಕೆಗೆ, 19,000 ಕೋಟಿ ಪರಿಶಿಷ್ಟ ಜಾತಿ SC SP TSP ಹಣವನ್ನ ನಾವು ಹಾಗೇನೆ ಜನರಲ್ಲಿ ಕೊಟ್ಬಿಟ್ಟಿದೀವಿ, ಉಪಯೋಗ ಮಾಡ್ಕೊಂಡಿದೀವಿ ಅಂತ ನೇರವಾಗಿ ಹೇಳಿಕೆ ಕೊಟ್ಟರು. ಮಾದೇವಪ್ಪನವರು 25,000 ಕೋಟಿಯನ್ನ ನಾವು ತೆಗೆದಿದ್ದೇವೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟರು. ಈ ರೀತಿ ಪರಿಶಿಷ್ಟ ಜಾತಿಯವರಿಗೆ ಅಲೋಕೇಶನ್ ಮಾಡೋದು, ನಿಗದಿ ಮಾಡೋದು, ನೀವು ಬೇರೆದಕ್ಕೆ ನೀವು ದುರುಪಯೋಗ ಮಾಡ್ಕೊಳೋದು ಇದೆಯಲ್ಲ, ಇದು ಜೈಲಿಗೆ ಯಾರನ್ನ ಹಾಕ್ಬೇಕು ಅಂತೇಳಿ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳನ್ನ ಹಾಕ್ಬೇಕಾ, ಅಧಿಕಾರಿಗಳನ್ನ ಹಾಕ್ಬೇಕಾ? ಆ ಕಾಯ್ದೆನಲ್ಲಿ 7C 7D ಅಂತ ಇದೆ. ನಾವು ದಲಿತ ಸಂಘಟನೆಗಳು ಭಾರಿ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿ 7D ಅಂತ ತೆಗೆದ್ರು, 7C ಹಂಗೆ ಇಟ್ಕೊಂಡಿದ್ದಾರೆ.
ದುರುಪಯೋಗ ಮಾಡೋದಕ್ಕೆ. 7C ತೆಗಿಬೇಕು, ಮತ್ತೆ ಕಾಯ್ದೆನಲ್ಲಿ ಯಾವ್ದಕ್ಕೆ ಅವರ ವಿರುದ್ಧಗೆ ವಿನಿಯೋಗ ಮಾಡಬೇಕು ಅಂತೇಳಿ ನೀವು ಆ ಕಾಯ್ದೆನಲ್ಲಿ ಕಾನೂನನ್ನ ಸರಿಯಾದ ರೀತಿಯಲ್ಲಿ ತರಬೇಕು, ಮತ್ತೆ ದುರುಪಯೋಗ ಮಾಡಿದ್ದರ ಮೇಲೆ ಕ್ರಮ ತಗೋಬೇಕು ಅಂತೇಳಿ 25 ತಾರೀಕು ಬೃಹತ್ ಹೋರಾಟವನ್ನ ಎಲ್ಲಾ ದಲಿತ ಸಂಘಟನೆಗಳು ನಾವು ಒಟ್ಟಿಗೆ ಸೇರಿ ಸಮಗ್ರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದೇ ರೀತಿ ದುರುಪಯೋಗ ಮುಂದುವರೆದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲ, ಅವ್ರಿಗೆ ಅರಿವಿದೆ, ಆದ್ರೆ ನಮಗೆ ಅರಿವಿಲ್ಲ. ಮುಖ್ಯವಾಗಿ ನಾವು ಯಾರನ್ನ ಗೆಲ್ಲಿಸ್ತೀವಿ ಅವ್ರನ್ನ ಪ್ರಶ್ನೆ ಮಾಡೋದ್ರಲ್ಲಿ ಸೋಲ್ತಾ ಇದೀವಿ. ಯಾಕಪ್ಪ ಅಮೌಂಟ್ ಮಿಸ್ಯೂಸ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ನೀನು ನಿನ್ನ ಕರ್ತವ್ಯನ ನಿಭಾಯಿಸಿದೀಯಾ, ನೀನು ಪ್ರಾಪರ್ ಆಗಿ ನಾನು ಈ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮೆಲ್ಲರೂ ನಂಬಿಕೆ ಪಡ್ಕೊಂಡು ನಮ್ ಓಟ್ ತಗೊಂಡು ನೀನು ಹೋಗಿ ಆ ಸ್ಥಾನದಲ್ಲಿ ಕೂತಿದೀಯಲ್ಲ, ಯಾಕೆ ನೀನ್ ಕರ್ತವ್ಯ ಲೋಪ ಮಾಡ್ತಾ ಇದೀಯಾ ಅಂತ ಪ್ರಶ್ನೆ ಮಾಡುವಂತ ಗಟ್ಸ್ ನಮ್ಮಲ್ಲಿಲ್ಲ. ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಬೆಳವಣಿಗೆ, ನನ್ನ ಕುಟುಂಬ, ನನ್ನ ಮನೆ, ನನ್ನ ಏಳಿಗೆ ಏನು, ಇಷ್ಟರಲ್ಲೇ ಬ್ಯುಸಿ ಆಗಿದ್ದಾರೆ. ಸೊ ಇಲ್ಲಿ ಇರೋ ಫಂಡ್ ನಮ್ಮ ಬೆಳವಣಿಗೆಗೋಸ್ಕರನೇ, ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಕಟ್ಕೊಳ್ಳಿಕ್ಕೆ ಅನ್ನೋದು ಎಲ್ಲಿವರೆಗೆ ಅರ್ಥ ಆಗಲ್ಲ ಅಲ್ಲಿವರೆಗೆ ಇವರು ಯಾವುದೇ ಕಾರಣಕ್ಕೆ ಬಾಯಿ ಬಿಡೋದಿಲ್ಲ. ಸೊ ಇಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕಂದ್ರೆ 42,000 ಕೋಟಿ ವರ್ಷಕ್ಕೆ 44,000 ಕೋಟಿ ದೊಡ್ಡ ಮಟ್ಟದ ಅಮೌಂಟ್. ಯಾರೋ ಒಂದಷ್ಟು ಲೀಡರ್ಗಳು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದವ್ರ ಮೇಲೆ 4 ಕೇಸ್ ಹಾಕ್ಬಿಟ್ಟು, ಇಲ್ಲ ಅವ್ರನ್ನ ಎಂಗೇಜ್ ಮಾಡ್ಬಿಟ್ರೆ, ಇಲ್ಲ ಬೇರೆ ಇಶ್ಯೂನ ಬಾಬಾ ಸಾಹೇಬ್ರನ್ನ ಹಂಗೆ ಮಾತಾಡಿದಾಗ ಅಲ್ಲಿ ಡೈವರ್ಟ್ ಆಗ್ತಾರೆ. ಸೊ ಅಲ್ಲಿ ಇಶ್ಯೂ ಡೈಲ್ಯೂಟ್ ಆಗುತ್ತೆ. ಇವ್ರು ಆರಾಮಾಗಿ ಅದನ್ನ ತಿನ್ನೋ ಕೆಲಸ ಮಾಡ್ತಾರೆ. ಮತ್ತೆ ಆ ತರ ಮಿಸ್ಯೂಸ್ ಮಾಡಿದ್ಮೇಲೆ ಬಹಿರಂಗವಾಗುತ್ತೆ. ಅವ್ರಗಳ ಮೇಲೆ ಚಾರ್ಜ್ ಶೀಟ್ಗಳಾದ್ರೂ ಸಹ ಮತ್ತೆ ಮಂತ್ರಿ ಪದವಿ ಕೊಡ್ತಾರೆ. ಯಾಕೆ ಅಂದ್ರೆ ಎಲ್ಲರ ಮೇಲಿನಿಂದ ಕೆಳಗಡೆವರೆಗೆ ಸರ್ಕಾರವೇ ಇನ್ವಾಲ್ವ್ ಆಗಿ ತಿಂದಿರುತ್ತೆ. ಹಾಗಾಗಿ ನೀನ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿನ್ ಬಂಡವಾಳನ ಬಯಲ್ಗೆಳಿತಾರೆ. ಇದು ಬಹಿರಂಗವಾಗಿರುವಂತ ಓಪನ್ ಸೀಕ್ರೆಟ್ ಇದು. ಜೊತೆಗೆ ನಾನು ಇನ್ನೊಂದೇನ್ ಹೇಳ್ತೀನಿ, ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ನಮ್ಮನ್ನ ಅಸ್ಪೃಶ್ಯರನ್ನಾಗಿ ನೋಡಿದೆ, ನಮ್ಮ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಿದೆ. ಯಾಕೆ ಅಂದ್ರೆ ತಾರತಮ್ಯ ಮಾಡಿದೆ. ಇವಾಗ ನಮ್ಮನ್ನ ಜನರಲ್ ಯೋಜನೆಗಳಿಂದ ಹೊರಗಡೆ ಇಟ್ಟಿದ್ದಾರೆ. ಎಲ್ರಿಗೂ ಇರೋ ತರ ನಮಗೂ ಇರ್ಬೇಕಿತ್ತಲ್ಲ, ನಮಗ್ ಕೊಡ್ಲಿಲ್ಲ. ನಮಗೆ ಸ್ಪೆಷಲ್ ಫಂಡ್ ಅಲ್ಲಿ ಕೊಡ್ತಾ ಇದ್ದಾರೆ. ನಮಗೆ ಸ್ಪೆಷಲ್ ಫಂಡ್ ಇರೋದು ನಮ್ಮ ಅಭಿವೃದ್ಧಿಗೆ. ನೀವು ಜನರಲ್ ಯೋಜನೆಯಿಂದ ನಮ್ಗೆ ಹೊರಗಡೆ ಇಟ್ಟಿದ್ದೀರಾ ಅಂದ್ರೆ ಮಾಡಿರೋ ಎಲ್ಲಾ ಸರ್ಕಾರಗಳ ಮೇಲೆ ಅಟ್ರಾಸಿಟಿ ಕೇಸ್ ಫಸ್ಟ್ ಫೈಲ್ ಆಗ್ಬೇಕು. ನೀವ್ ಯಾಕೆ ಜನರಲ್ ಫಂಡ್ ಅಲ್ಲಿ ನಮಗ್ ಕೊಡ್ತಾ ಇಲ್ಲ, ನೀವ್ ಯಾಕೆ ನಮ್ಮನ್ನ ಅದರಿಂದ ಹೊರಗಡೆ ಇಟ್ಟಿದ್ದೀರಾ? ನೀವು ಮಿಸ್ಯೂಸ್ ಮಾಡಿರೋದು ಅದು ಸೆಕೆಂಡ್ರಿ. ಎಲ್ಲರೂ ಮಿಸ್ಯೂಸ್ ಮಾಡಿದೀರಾ. ಫಸ್ಟ್ ನಿಮ್ಮಗಳ ಮೇಲೆ ಯಾರ್ಯಾರು ಮುಖ್ಯಮಂತ್ರಿಗಳಿದ್ರು, ಯಾರ್ಯಾರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಿದ್ರು, ಯಾರ್ಯಾರು ಟಾಪ್ 10 ಅಧಿಕಾರಿಗಳಿದ್ರು, ನಿಮ್ಮೆಲ್ಲರ ಮೇಲೂ ಅಟ್ರಾಸಿಟಿ ಆಗ್ಬೇಕು. ನನಗೆ ನಿಜವಾಗ್ಲೂ ಏನಾದ್ರೂ ಅವಕಾಶ ಸಿಕ್ಕದೆ ಫಸ್ಟ್ ಮಾಡೋದು ಆ ಕೆಲಸ. ಇನ್ಕ್ಲೂಡಿಂಗ್ ಮಿನಿಸ್ಟರ್ಗಳು, ಸಮುದಾಯದ MLA MP ಗಳನ್ನ ಸೇರಿಸಿ ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ಜೈಲಿಗೆ ಹಾಕಿಸ್ತೀನಿ. ಯಾಕೆ ಅಂದ್ರೆ ಮೊದ್ಲು ನೀವು ಇಲ್ಲ ಆರೋಪಿತರು. ಹಾಗಾಗಿ ನೀವು ನಮ್ಮ ಮೇಲೆ ಅಟ್ರಾಸಿಟಿ ಮಾಡಿದೀರಾ, ಅದನ್ನ ಜಗಜ್ಜಾಹೀರಾಗಿ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಇನ್ನು ಮುಂದೆ ಇದೆಲ್ಲ ನಡೆಯೋದಿಲ್ಲ. ಯಾರು ಹೋರಾಟ ಮಾಡ್ತಾರೆ, ಇವಾಗ 100 ಕೋಟಿ 200 ಕೋಟಿ ಎಲ್ಲ ಮಿಸ್ಯೂಸ್ ಆಗುತ್ತೆ. ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ 4 ಕೇಸ್ ಹಾಕಿದ್ರು. ಇನ್ನೊಂದೇನ್ ಹೇಳ್ತೀನಿ, ಯಾಕೆ ಇದು ಹಿಂಗೆ ಮಿಸ್ಯೂಸ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ಅವ್ರಿಗೆ ಪನಿಷ್ಮೆಂಟ್ ಆಗ್ತಾ ಇಲ್ಲ, ಕನ್ವಿಕ್ಷನ್ ಇಲ್ಲವೇ ಇಲ್ಲ. ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ, ಅವ್ರ ಮೇಲೆ FIR ಮಾಡಿದ್ರೆ 6 ತಿಂಗಳಾಗಿದೆ, ಇದುವರೆಗೂ ಒಂದು ಕನ್ವಿಕ್ಷನ್ ಆಗಿಲ್ಲ, ಒಂದು ಕೇಸ್ ಆಗಿಲ್ಲ. ಯಾಕೆ ಅಂದ್ರೆ ಅದೇ ಯಾರು ತಿಂದಿರ್ತಾರೆ, ಎಲ್ಲಿ ಸರ್ಕಾರದಲ್ಲಿ ಅನ್ಯಾಯ ಆಗಿರುತ್ತೆ ಅದೇ ಸರ್ಕಾರದವರಿಂದ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಕೊಡಲ್ಲ ಸರ್ಕಾರ. ಹಂಗಾಗಿ ಅದು ಪಾಠನೇ ಕಲಿಯಲ್ಲ, ದುಡ್ಡು ಮಿಸ್ಯೂಸ್ ಆಗ್ತಾನೆ ಇರುತ್ತೆ. ನಾವು ಹೋರಾಟ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ದಲಿತ ಸಂಘಟನೆ ಒಕ್ಕೂಟದ ನಮ್ಮ ಹಿರಿಯಣ್ಣ, ವೆಂಕಟಸ್ವಾಮಣ್ಣ, ಮೂರ್ತಿ ಅಣ್ಣ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈ ಹೋರಾಟ ಒಂದು ತಾರ್ಕಿಕ ಅಂತ್ಯ ಮುಟ್ಲೇಬೇಕು. ಇದನ್ನ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರ ಡೈವರ್ಟ್ ಆಗೋದ್ ಬೇಡ. ಯಾರೇ SCP TSP ಫಂಡ್ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಖಂಡಿತ ಭೀಮಾಪುತ್ರಿ ಬ್ರಿಗೇಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಸಮಾಜಕ್ಕೆ ಒಂದು ಸಾಮಾಜಿಕ ಬದ್ಧತೆ ನಮ್ದು. ಯಾಕಂದ್ರೆ ನಮ್ಮ ಮಕ್ಕಳು ಏನ್ ನೋವು ತಿಂತಾ ಇದ್ದಾರೆ ನನಗೆ ಗೊತ್ತಿದೆ. ಪಕ್ಷಾತೀತವಾಗಿ ಸೈದ್ಧಾಂತಿಕ ಎಲ್ಲ ಸೈಡಿಗಿಟ್ಟು ಇದು ನಮ್ಮ ಹೋರಾಟ, ಇದು ನಮ್ಮ ಹಕ್ಕಿಗೋಸ್ಕರ ನಡೀತಾ ಇರುವಂತ ಒಂದು ಹೋರಾಟ. ಹಾಗಾಗಿ ಸದಾ ನಾವು ನಮ್ಮ ಶಕ್ತಿ ಮೀರಿ ಅಲ್ಲಿ ನಾವು ನಮ್ಮ ಇದನ್ನ ನಾವು ತೊಡಗಿಸ್ಕೊಂಡು ಆ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತೀನಿ. ಜೈ ಭೀಮ್.